ಮೋಹನ್ ವಿಶ್ವ ಅವರೇ, 2,64,000 ಹುದ್ದೆಗಳನ್ನು ಖಾಲಿ ಇಟ್ಟು ನೀವು ಸಿದ್ದರಾಮಯ್ಯನವ್ರ ಕೈಗೆ ಅಧಿಕಾರ ಕೊಟ್ಟು ಹೋಗಿರೋದು ಬಿ ಜೆ ಪಿಯವರು. ಏನು ಮಾಡ್ತಾರೆ ಅವರು? ಅಜಿತ್ ನೋಡಿ, ಇವ್ರು 2023 ಚುನಾವಣೆಗೆ ಹೋಗಿದ್ದೇ ನಮ್ಮ ಮೇಲೆ ಸುಳ್ಳು ಹೇಳ್ಕೊಂಡು ನಮ್ಮ ಹತ್ರ ಬ್ಲೇಮ್ ಮಾಡಿಕೊಂಡು ಅವರ ಮ್ಯಾನಿಫೆಸ್ಟೋನ ಪೇಜ್ ನಂಬರ್ 1 ತೆಗೆದ್ರೆ ಫಸ್ಟ್ ಸೆಂಟೆನ್ಸೇ ನಿಮಗೆ ಪಬ್ಲಿಕ್ ಸರ್ವಿಸಲ್ಲಿ ಟು ಫಿಲ್ ಅಪ್ ಅಪ್ರೂವ್ಡ್ ವೇಕೆನ್ಸೀಸ್ ಇನ್ ಆಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ವಿತ್ ಇನ್ 1 year ಅಂತ. ಇದನ್ನ ಹೇಳಿಕೊಂಡು ಮ್ಯಾನಿಫೆಸ್ಟೋನ್ ಜನಗಳ ಮುಂದೆ ಇಟ್ಬಿಟ್ಟು ಹೋಗಿದ್ದು. ಅವತ್ತು ಬಿಜೆಪಿ ಮೇಲೆ ಎಷ್ಟು ಆರೋಪ ಮಾಡಬೇಕೋ ಮಾಡಿದ್ದಾಯ್ತು, ಹೇಳಿದ್ದಾಯ್ತು, ಎಲ್ಲ ಸುಳ್ಳುಗಳು ಹೇಳಿದ್ದಾಯ್ತು, ಎಲ್ಲ ಮಾಡಿದ್ದು ಆಯ್ತು. ಇದಾದ ನಂತರ ಈ 2,80,000 ವೇಕೆನ್ಸಿನಲ್ಲಿ 60,000 ವೇಕೆನ್ಸಿನ ಇಮಿಡಿಯೇಟ್ ಆಗಿ ಫಿಲ್ ಮಾಡ್ಬೋದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟು 6 ತಿಂಗಳಾಗಿದೆ. 6 ತಿಂಗಳಾದ್ರೂ ಇನ್ನೂ ಮಾಡಿಲ್ಲ. ಕಾರಣ ಸಿಂಪಲ್, ಖಜಾನೆಯಲ್ಲಿ ಖಾಲಿ ಇದೆ, ದುಡ್ಡಿಲ್ಲ. ಮಿನಿಮಮ್ ಅಂದ್ರೆ 5,000-6,000 ಕೋಟಿ ಎಕ್ಸ್ಟ್ರಾ ಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ 60,000 ಹುದ್ದೆ ತುಂಬ್ಕೋಬಹುದು, ಅದರ ಅರ್ಥ ದುಡ್ಡಿದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ರು. ನೋ ದುಡ್ಡಿಲ್ಲ ಹೇಳ್ತಾರೇನ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್? ಅವರು ರಿಸೋರ್ಸಸ್ ಬೇರೆ ತರ ಮೊಬಿಲೈಸ್ ಮಾಡಬೇಕು ಅಂತ ಹೇಳ್ಯಾರೆ, ಬಟ್ ಇವ್ರು ರಿಸೋರ್ಸ್ ಮೊಬಿಲೈಸ್ ಆಗ್ತಾ ಇಲ್ಲ. ಆಸ್ ಸಿಂಪಲ್ ಆಸ್ ದಟ್. ಅದಕ್ಕೆ ಅವರು ಫಿಲ್ ಮಾಡಿಲ್ಲ, ಆಯ್ತಲ್ಲ. ಇದಾದ ನಂತರ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಹೊರಗುತ್ತಿಗೆ ನೌಕರರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ಕ್ಯಾಟಗರಿ ಸಿ, ಕ್ಯಾಟಗರಿ ಡಿ ಎಂಪ್ಲಾಯೀಸ್ ಇದೆಯಲ್ಲ, ಅಲ್ಲಿ ಹೊರಗುತ್ತಿಗೆನ ಮಾಡಬಾರ್ದು, ನೀವು ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಹೇಳಿ. ಮೆಜಾರಿಟಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೋದು, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೋದು, ಸುಮಾರು ಜನ ಇದ್ದಾರೆ. ಹತ್ತತ್ರ ನಿಮಗೆ 1,00,000 ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ಅವರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಹೇಳಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಚೇರ್ಮನ್ RV ದೇಶಪಾಂಡೆ ಅವರು 4 ತಿಂಗಳ ಮುಂಚೆ ಒಂದು ರಿಪೋರ್ಟ್ನ ಸಿದ್ದರಾಮಯ್ಯನವರು ಕೊಟ್ಟರು ಮಾಡಬೇಕು ಅಂತ ಹೇಳಿ. ಅದು ಕೊಟ್ಟ ನಂತರವೂ ಸಹ ಅವರು ಮಾಡಲಿಲ್ಲ, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ, ಆಯ್ತಲ್ಲ. ಇದಾದ ನಂತರ ಬೆಳಗಾವಿನಲ್ಲಿ ಒಂದು ಸೆಷನ್ ಆಗುತ್ತೆ, ತಿರ್ಗಾ ಮೊನ್ನೆ ವಿಶೇಷ ಅಧಿವೇಶನನೂ ಆಗುತ್ತೆ. ಈ ಎರಡೂ ಅಧಿವೇಶನದಲ್ಲಿ ನಿಮಗೆ ಪ್ರಾಹಿಬಿಷನ್ ಆಫ್ ಪ್ರೈವೇಟ್ ಔಟ್ಸೋರ್ಸಿಂಗ್ ಇನ್ ಗವರ್ಮೆಂಟ್ ಎಂಟಿಟಿ ಬಿಲ್ ಅನ್ನೋದನ್ನ ಇವ್ರು ಪ್ರೆಸೆಂಟ್ ಮಾಡಲೇ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅದನ್ನ ಪ್ರಾಹಿಬಿಟ್ ಮಾಡಿದ್ರೆ ಮತ್ತಲ್ಲಿರುವಂಥ 1,00,000 ವೇಕೆನ್ಸಿನ ಫಿಲ್ ಮಾಡಬೇಕಾಗತ್ತೆ ಅಂತ ಗೊತ್ತಿವ್ರಿಗೆ, ಅದಕ್ಕೋಸ್ಕರ ಮಾಡಲಿಲ್ಲ. ಸಿ, ದೀಸ್ ಆರ್ ಆಲ್ ದ ಥಿಂಗ್ಸ್ ವೇರ್ ಗವರ್ನಮೆಂಟ್ ಈಸ್ ನಾಟ್ ಅಟ್ ಆಲ್ ವಿಲ್ಲಿಂಗ್ ಟು ಫುಲ್ಫಿಲ್ ಪ್ರಾಮಿಸಸ್. ಅವ್ರಿಗೆ ಮನಸ್ಥಿತಿನೇ ಇಲ್ಲ, ಮನಸ್ಸೇ ಇಲ್ಲ ಮಾಡೋದಕ್ಕೆ. ಕಣ್ಣು ಮುಂದೆ ಇದೆ. ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಆಯೋಗ ನಿಮ್ಗೆ ರಿಪೋರ್ಟ್ ಕೊಟ್ಟಿದೆ. ತಿರ್ಗಾ ನಿಮ್ಗೆ ಔಟ್ಸೋರ್ಸಿಂಗ್ ನಿಮ್ಗೆ ಎಕ್ಸಾಂಪಲ್ಸ್ ಕೊಡಬೇಕು ಅಂದ್ರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ 15,824 ಜನ, ಅನಿಮಲ್ ಹಸ್ಬೆಂಡ್ರಿ 15,376 ಜನ, BC ವೆಲ್ಫೇರ್ 11,424 ಜನ, ಕೋಆಪರೇಷನ್ 6,511, DPAR 5,753 ಇಲ್ಲೆಲ್ಲ ಇದ್ದಾರೆ ಕ್ಯಾಟಗರಿ ಸಿ ಡಿ. ಸೊ ನೀವು ಅವ್ರನ್ನ ಮಾಡಿ ಅಂತ ಹೇಳಿ ಮಾಡ್ತಾ ಇಲ್ಲ ಇವರು. ಸರ್ಕಾರದ ಬೊಕ್ಕಸದ ಮೇಲೆ ಒತ್ತಡ ಇದೆ ರೀ. ದುಡ್ಡು ಇಲ್ಲ ಅಂತಂದರೆ ಎಲ್ಲ ಅವ್ರಿಗೆ ಸರ್ಕಾರಿ ನೌಕರಿ ಕೊಟ್ಟು ಅವರು, ಈಗ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಕೆಲವ್ರಿಗೆ ಮಾತಾಡಿಸ್ತಾ ಇದ್ದೆ. ಅನ್ಅಫಿಷಿಯಲಿ ಅವ್ರು ಹೇಳೋದೇನೆಂದರೆ, ದುಡ್ಡೇ ಇಲ್ಲ ಸರ್ಕಾರದ ಬಳಿ ಕೊಡೋಕ್ಕೆ. ಉದ್ಯೋಗ ಕೊಟ್ಟು ಅಂದರೆ ಅವರು ಫಾಲ್ಸ್ ಪ್ರಾಮಿಸ್ ಮಾಡಬೇಕಾ, ಪ್ರಶಾಂತ್ ನಾಥ್ನ ಸರ್ಕಾರಿ ನೌಕರನ್ನಾಗಿ ಮಾಡಿ 31ನೇ ತಾರೀಕು ಸಂಬಳ ಬರ್ತಾ ಇಲ್ಲಪ್ಪ, 10 ತಿಂಗಳ ಕಾಯಿ ಅಂತ ಮಾಡ್ಬೇಕಾ? ಸರ್ಕಾರದ ಬಳಿ ದುಡ್ಡಿಲ್ಲ ಅವ್ರು ಹೇಳೋದು, ಅವ್ರ ಆರ್ಗ್ಯುಮೆಂಟ್ ಹೇಳ್ತೀನಿ. ಸರ್ಕಾರದ ಬಳಿ ಈಗ 2022-23 ನಾನು ನೋಡ್ತಾ ಇದ್ದೆ, ಕೇಂದ್ರ ಸರ್ಕಾರದಲ್ಲಿ 9,63,000 ವೇಕೆನ್ಸೀಸ್ಗಳು ಕೇಂದ್ರ ಸರ್ಕಾರದಲ್ಲಿತ್ತು 2023 ಲೋಕಸಭಾ ಚುನಾವಣೆಗೆ ಮುಂಚೆ. ಅಲ್ಲೂ ಇದೊಂದು ದೊಡ್ಡ ಸಮಸ್ಯೆ ಇತ್ತು. ಬಿಹಾರ, ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶದ ಯುವಕರು ಬೀದಿಗಿಳಿದಿದ್ರು ನಮಗೆ ಉದ್ಯೋಗ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂದಾಗ ಸರ್ಕಾರ ಎಲ್ಲಿಂದ ಸರ್ಕಾರಿ ನೌಕರಿಗಳನ್ನು ನಾನು ಕೊಡಬಾರ್ದು ಅಂತಕ್ಕಂಥದ್ದು ಹೇಳ್ತೀನಿ. ನಿಮ್ಗೆ ಆರ್ಗ್ಯುಮೆಂಟ್ಸೇ ಕೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಲ್ಲೂ ವೇಕೆನ್ಸಿ ಇದ್ದು, ರಾಜ್ಯ ಸರ್ಕಾರದಲ್ಲೂ ವೇಕೆನ್ಸಿಗಳಿವೆ. ನೋಡಿ, ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳಕ್ಕಾಗಲ್ಲ, ದುಡ್ಡಿದ್ರೂ ಅದು ಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಬೇಕು. ಕಾರಣ, ಇವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಇರೋಬರ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಮಾಡಿದ್ರ? ಯಾವುದನ್ನು ಬಿಟ್ಟಿಲ್ವಾ? ಪೆಟ್ರೋಲ್ 3 ಸಲ, ಡೀಸೆಲ್ 2 ಸಲ, ರಿಜಿಸ್ಟ್ರೇಷನ್ ಅಂತೂ 4% ಅದನ್ನ 5 ಮಾಡಿದ್ರು, 6 ಮಾಡಿದ್ರು, 7% ಮಾಡಿದ್ರು. ನೋಟ್ರಿನೂ ನಾನು ಹೇಳ್ತಿರೋದು, ನೋಟ್ರಿ 20 ರೂಪಾಯಿದ 200 ರೂಪಾಯಿ ಮಾಡಾಕ್ಬಿಟ್ರು. ತಿರ್ಗಾ ಆಸ್ಪತ್ರೆ ಬೆಡ್ ಚಾರ್ಜಸ್ ಯಾವ್ದು ಬಿಟ್ಟಿದ್ದಾರೆ? ಯಾವುದೇ ಬಿಟ್ಟಿಲ್ಲ. ನಂದಿನಿ ಮಿಲ್ಕು, ಪ್ರತಿಯೊಂದು ಏರಿಯಾನು ಯು ಟೇಕ್ ಎನಿ ಡಿಪಾರ್ಟ್ಮೆಂಟ್ ವೈಸ್ ತಗೊಳ್ಳಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುವಂತ ಒಂದಷ್ಟು ಆದಾಯಕ್ಕೆ ಜಾಸ್ತಿ ಮಾಡಿದ್ರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಸ್ತಿ ಮಾಡಿದ್ರು, ಅಬಕಾರಿ ಅಲ್ಲೂ ಜಾಸ್ತಿ ಮಾಡಿದ್ರು. ಅಲ್ಲಿ ನಿಮ್ಗೆ ಆದಾಯ ಬರ್ತಾ ಇದೆ, ಜೊತೆಗೆ ಸಾಲನೂ ಮಾಡ್ತಾ ಇದ್ದೀರಾ. ಆದಾಯನೂ ಬರ್ತಾ ಇದೆ, ಸಾಲನೂ ಮಾಡ್ತಾ ಇಲ್ಲ, ವೇಕೆನ್ಸಿ ಫಿಲ್ ಮಾಡೋದಕ್ಕೆ ಹಣನೂ ಇಲ್ಲ ಅಂತ ಹೇಳಿದ್ರೆ ಅದರಂತ ದೊಡ್ಡ ಸುಳ್ಳು ಇನ್ನೇನಿದೆ ಇಲ್ಲಿ? ನೆಕ್ಸ್ಟ್, ಕೇಂದ್ರ ಸರ್ಕಾರದ ಬಗ್ಗೆ ಪ್ರಶಾಂತ್ ನಾಥ್ ಹೇಳಿದ್ರು.
ಅವ್ರು ಹೇಳಿದಂತ ನಂಬರ್ಸು 2023 ಮಾರ್ಚ್. ನಾನು 23 Yes, ಕರೆಕ್ಟ್ ಅವ್ರು ಅಲ್ವಾ? ಹೇಳಿದ್ದು. ಇಲ್ಲಿ ನೋಡಿ ಈ ಸ್ಟಾಟಿಸ್ಟಿಕ್ಸ್ ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಕಳೆದ 2.5 ವರ್ಷದಲ್ಲಿ ಫಿಲ್ ಆಗಿರೋದು ಮೋದಿ ಅವರ ಅವಧಿನಲ್ಲಿ UPSC ಪ್ಲಸ್ SSC ರೆಕ್ರೂಟ್ಮೆಂಟ್ 2 ಲಕ್ಷಕ್ಕಿಂತ ಅಧಿಕ ಪೋಸ್ಟ್. ತಿರ್ಗಾ ರೋಜ್ಗಾರ್ ಮೇಳ ಅಂತ ಹೇಳಿ PMO ಆಫೀಸಿಂದ 2022 ಇಂದ 25 ವರ್ಗೂನು 11 ಲಕ್ಷ ಜನರಿಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರೋದು. ಜನವರಿ 2026ರಲ್ಲಿ ಸ್ವತಃ ನರೇಂದ್ರ ಮೋದಿ ಅವರೇ 61,000 ಜನಕ್ಕೆ ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ನಿಮಗೆ ರೋಜ್ಗಾರ್ ಮೇಳದಲ್ಲಿ ಎಲ್ಲರಿಗೂ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು, ಅಪಾಯಿಂಟ್ಮೆಂಟ್ ಲೆಟರ್ಗಳು ಇಶ್ಯೂ ಮಾಡಿದ್ರು. ಸೊ ಎವ್ರಿ 2 ಮಂತ್ಸ್ 3 ಮಂತ್ಸ್ ಕೇಂದ್ರದಲ್ಲಿ ನಿಮ್ಗೆ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ವೇಕೆನ್ಸಿಗಳು ಫಿಲ್ ಆಗ್ತಾ ಇದೆ. ನಿಮ್ಗೆ ಎಲ್ಲೆಲ್ಲಾಗಿದೆ ಅಂತ ಬೇಕಾದ್ರೆ ಹೇಳ್ತೀನಿ ನಾನು ನಿಮಗೆ. ಹೌದಾ ನಾಗರಾಜ್ ಅವರೇ? ಸರ್ ಈಗ ನಾವೊಂದು ಹೇಳ್ಬೇಕಂತಂದ್ರೆ ನಾವು ಮೂಲತಃ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು. ಅಲ್ರಿ ನಾವು ಕೇಂದ್ರ ಸರ್ಕಾರದವ್ರು ರಿಕ್ರೂಟ್ಮೆಂಟ್ ಮಾಡ್ಕೊತಿದ್ದಾರೆ ಅಂತ ಕೇಳ್ತಾ ಇರೋದು ನಾನು. ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಾವು ಕೇಳ್ತಾ ಇರೋದು ನಮ್ ಕರ್ನಾಟಕ ರಾಜ್ಯದ ಸರ್ ಆರ್ಥಿಕ ಅನುಮೋದನೆ ಕೊಟ್ಟರು ಕೂಡ ಸಿಕ್ಕರು ಕೂಡ ಏನೋ ನೇಮಕಾತಿಯನ್ನ ಮಾಡ್ತಾ ಇಲ್ಲಲ್ಲ ಸರ್ ಅದು ಏನೋ ಪೊಲೀಸ್ DRCR ಎಷ್ಟು 4,070 ಆರ್ಥಿಕ ಅನುಮೋದನೆ ಸಿಕ್ಕದೆ ಸರ್. 2016ರಲ್ಲಿ ಸಬ್ ರಿಜಿಸ್ಟರ್ ಅದು ಒಂದೇ ಎಕ್ಸಾಮ್ ಸರ್. ನಮ್ ಸೀನಿಯರ್ ಪಾಸ್ ಆಗಿದೆ ಅದೊಂದೇ ಎಕ್ಸಾಮ್, ಇನ್ನೂವರೆಗೂ ನೋಟಿಫಿಕೇಶನ್ ಇಲ್ಲ, ಕಾಲ್ ಮಾಡಿಲ್ಲ ಸರ್. ಆ ಡೀಟೇಲ್ಸ್ ಹೇಳಿದಾರೆ ಅವ್ರು, ಆ ಡೀಟೇಲ್ಸ್ ಹೇಳಿದ್ದಾರೆ. ಈಗ ಚಾಣಕ್ಯ ಅವರ ಕನಸಂತೆ ಧಾರವಾಡಕ್ಕೆ ಓದೋದಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ ಅವ್ರು 6 ವರ್ಷದಿಂದ. ಅಟ್ಲೀಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಯೂನಿಫಾರ್ಮ್ ಆರು ಹಾಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತಾರೆ ಅವರು. ಹಂಗೆ ತಮ್ಮ ಕನಸೇನು ಸರ್? ಈಗ ನನ್ನ ಕನಸನ್ನ ನಾನು ಈಗ ಮರೆ ಮಾಚ್ಬಿಟ್ಟಿದ್ದೀನಿ ಸರ್. ಯಾಕಂದ್ರೆ ನಾನು 2 ಮಾರ್ಚಲ್ಲಿ FDI ಹೋಗಿದ್ದು ಸರ್. ನಾನು ನಾನು ಬೆಂಗಳೂರಲ್ಲಿ ನಾನು ಯಾವ್ದೋ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ನೋಟ್ಸ್ ಗಳನ್ನ ತಗೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ FDI ಆದ್ರು ಸರ್. ನಂದು 2 ಮಾರ್ಚಲ್ಲಿ ನಂದು ಓದಿದ್ಕೆ ಮತ್ತೆ ನಾವು ಅಷ್ಟೆಲ್ಲ ಪ್ರಯತ್ನ ಮಾಡಿ ಹೋದ್ರು ನೀನೊಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೋದಾಗಿತ್ತು ಸರ್. ನಾನು ಹೈಯರ್ ಎಜುಕೇಶನ್ ಬಂದೆ ಸರ್. ಮನೆಯಲ್ಲಿ ಆಯ್ತು ನೀನು ಟೀಚರ್ ಆಗಪ್ಪ, ಮೇಸ್ಟರ್ ಆಗಪ್ಪ, ಏನೋ ನಮ್ ತಮ್ಮ ಪ್ರೊಫೆಸರ್ ಹಾಕಾನೆ, ಯೂನಿವರ್ಸಿಟಿಲಿ ಏನೋ ಒಂದು ಸ್ವಲ್ಪ 4 ಜನಕ್ಕೆ ವಿದ್ಯಾಭ್ಯಾಸ ಕೊಡ್ತಾನೆ ಅಂತೇಳಿ ನಾನು ಹೈಯರ್ ಎಜುಕೇಶನ್ ಕಳಿಸಿರಿ ಸರ್. ಕಷ್ಟಪಟ್ಟು ನಮ್ಮ ಅಣ್ಣರೆಲ್ಲ ಮನೆಯಲ್ಲಿ. ತಮ್ದು ಡಿಸ್ಕನೆಕ್ಟ್ ಆಯ್ತು. ನಾನು ಹೇಳ್ತಾ ಇದ್ದೆ ಚಾಣಕ್ಯ ಅವ್ರಿಗೆ 22ರಿಂದ 32, 35 ಅನ್ನೋದು ಇದೆಯಲ್ಲ, ಒಬ್ಬ ಮನುಷ್ಯ ದುಡಿಯಬಹುದಾದಂಥ ಪ್ರೈಮ್ ಏಜ್ ಅದು. ಆ ಪ್ರೈಮ್ ಏಜ್ನಲ್ಲಿ ತಾವು ಕೋಚಿಂಗ್ ಮಾಡ್ಕೊಂಡು ತಂದೆ ತಾಯಿಯಿಂದ ದುಡ್ಡು ತರಿಸ್ಕೊಂಡು ಅಥವಾ ರಾತ್ರಿಯಲ್ಲೋ ಬಾರ್ ರೆಸ್ಟೋರೆಂಟ್ನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ಕೊಂಡು ನಾನು ಇದು ಮಾಡ್ತಿದ್ದೆ ಅಂತ ಹೇಳ್ತೀರಿ ನೀವು. ನಿಮ್ಮ ಕನಸು ಈಡೇರುತ್ತೋ ಈಡೇರುವುದಲ್ಲೋ ಅನ್ನೋದು ಯಾವ ಸರ್ಕಾರ ಇದೆ, ಸರ್ಕಾರದ ಆರ್ಥಿಕ ನೀತಿಗಳು ಹೆಂಗಿದಾವೆ, ಖಜಾನೆಯಲ್ಲಿ ದುಡ್ಡಿದೆಯಾ ಇಲ್ವಾ, ಇದೆಲ್ಲದರ ಮೇಲೆ ನಿಮ್ಮ ಕನಸು ಈಡೇರುತ್ತೋ ಈಡೇರೋದಿಲ್ವೋ ಅನ್ನೋದು ಡಿಪೆಂಡ್ ಆಗಿರಬೇಕು ಇವತ್ತಿನ ಕಾಲದಲ್ಲಿ. ಸರ್ ಇವತ್ತಿನ ಕಾಲದಲ್ಲಿ ಆಯ್ತು ಸರ್, ಒಪ್ಕೊಂತೀನಿ ಸರ್. ಈಗ ನಮಗೆ ಒಂದು ಜಾಬ್ ಸಿಕ್ಕರೆ, ನಾವು 32 ಅಲ್ಲ ಸರ್ 36 ವಯಸ್ಸಿಗೂ ನಮಗೆ ಒಂದು ಜಾಬ್ ಸಿಕ್ಕರೆ ನಮ್ ತಂದೆ ತಾಯಿ ಅವರು ಏನಂತಾರೆ ಗೊತ್ತೇನ್ ಸರ್, ನಮ್ಮಮ್ಮ ಏನಂತಾರೆ ಗೊತ್ತೇನ್ರಿ, ನಿನ್ನೊಂದು ನೌಕರಿ ನೋಡಿ ನಾನು ಕಣ್ಣು ಮುಚ್ಚಬೇಕಪ್ಪ, ನೀನ್ ನನಗೆ ದುಡ್ದಾಕದ್ ಬೇಡ, ನಿನ್ ಕಾಲ ಮೇಲೆ ನೀನ್ ನಿಂತ್ಕೋ, ಚೆನ್ನಾಗಿರು, ನನ್ ನಾ ಕಷ್ಟಪಟ್ಟಂಗೆ ನೀವ್ ಕಷ್ಟಪಡಬೇಡ. ಅಂದ್ರೆ ಸರ್ಕಾರಿ ನೌಕರಿನೇ ನೋಡ್ಬೇಕಂತಾರ ಅವರು. ನೌಕರಿ ತಗೊಂತ ಹೇಳ್ತಾರಲ್ಲ ಸರ್. ನೌಕರಿ ಅಂತಾರೋ ಸರ್ಕಾರಿ ನೌಕರಿ ಅಂತಾರೋ? ಸರ್ಕಾರಿ ನೌಕರಿ ಸರ್. ಅದು ಇರೋದು ಸರ್ಕಾರಿ ನೌಕರಿ ತಗೋ ಅಂತಾರ ಸರ್. ಅಲ್ರಿ ಇವತ್ತಿನ ಕಾಲದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದು ನಾವು ಯಾವ ಸಂಬಳವನ್ನು ನೋಡೋದಕ್ಕೆ 10-15 ವರ್ಷ ತಗೊಂಡು ಅಷ್ಟು ಫ್ರೆಷರ್ಗಳು ತಗೋತಾ ಇದ್ದಾರೆ ಖಾಸಗಿ ಕ್ಷೇತ್ರಗಳಲ್ಲಿ. ಸರ್ ಆ ತರ ಕ್ಯಾಂಪಸ್ಗಳು ನಿಂತೋಗಿದ್ದಾವೆ ಸರ್. ನಾನು KCDಯಲ್ಲಿ ಡಿಗ್ರಿ ಮಾಡ್ಬೇಕಾದ್ರೆ ವಿಜಯ ಬ್ಯಾಂಕ್ನವರು ಕ್ಯಾಂಪಸ್ ಹಾಕ್ತಿದ್ರು ಸರ್. ಅಲ್ಲಿ BCom ಓದಿರೋ ವಿದ್ಯಾರ್ಥಿಗಳಿಗೆ, BA ಓದಿರೋ ವಿದ್ಯಾರ್ಥಿಗಳಿಗೆ ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ಮಾಡಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ವಿಜಯ ಬ್ಯಾಂಕ್ ಅಲ್ಲಿ ಅವಕಾಶ ಕೊಡ್ತಿದ್ರು. ಅವ್ರು ನಮ್ಮ ಸೀನಿಯರ್ ಅಪಾಯಿಂಟ್ ಆಗಿದ್ದಾರೆ ಸರ್, ಈಗ ಮ್ಯಾನೇಜರ್ ಕೂಡ ಆಗಿದ್ದಾರೆ ಅಲ್ಲಿ. ನಾಗರಾಜ್ ಅವರೇ, ಕಾಲ ಬದಲಾಗ್ತಾ ಇದೆ. ಮೊದಲು 100 ಜನ ಮಾಡ್ತಾ ಇದ್ದಿದ್ದ ಕೆಲಸ ಈಗ 10 ಜನ ಮಾಡ್ತಾ ಇದ್ದಾರೆ. 10 ಜನ ಮಾಡ್ತಾ ಇದ್ದಿದ್ದ ಕೆಲಸ ಇನ್ನು ಮುಂದೆ ಒಬ್ಬರೇ ಮಾಡ್ತಾರೆ. ಏನು ಮಾಡ್ತಾರೆ ವಿಜಯ ಬ್ಯಾಂಕ್ನವ್ರು? ಅಷ್ಟು ಜನರನ್ನು ರಿಕ್ರೂಟ್ ಮಾಡ್ಕೊಂಡು ಬ್ಯಾಂಕಿಗೆ ಜನ ಬರೋದಿಲ್ಲ, ಗೂಗಲ್ ಪೇ ಫೋನ್ ಪೇಯಲ್ಲಿ ವ್ಯವಹಾರಗಳು ನಡೀತಾ ಇದ್ದಾವೆ. ಏನು ಮಾಡ್ತಾರೋ ರಿಕ್ರೂಟ್ಮೆಂಟ್ ಮಾಡ್ಕೊಂಡು? ಈ ಬದಲಾದ ಕಾಲಘಟ್ಟದಲ್ಲಿ ಎಲ್ಲಿ ಸ್ಕೋಪ್ ಇದೆ, ಯಾವುದನ್ನು ಮಾಡಿದ್ರೆ ನಮ್ಗೆ ಅವಕಾಶಗಳ ಜಾಸ್ತಿ, ಇದ್ರ ಬಗ್ಗೆ ಒಂದು ಕಲ್ಪನೆ ಯುವಕರಿಗೂ ಇರಬೇಕಲ್ವಾ? ಏನು ಮಾಡ್ತಾರೆ? ಆಯ್ತು ವಿಜಯ ಬ್ಯಾಂಕ್ನವ್ರು ಮೊದಲು ತಗೊಂಡಂಗೆ ಬ್ಯಾಂಕ್ನವ್ರು ಜನ ತಗೊಳಕ್ಕಾಗುತ್ತಾ? ಈಗ ATMಗಳು ಬಂದ್ ಆಗ್ತಾ ಇದಾವ್ರಿ, ಜನ ಬರ್ತಿಲ್ಲ ಅಲ್ಲಿ. ಆಯ್ತು ಸರ್, ಈಗ ಇಲ್ಲಿ ಯಾವ ತರ ನೌಕರಿ ಹೆಂಗೆ ಸಿಗುತ್ತೆ ಅಂತಂದ್ರೆ ನಮ್ಮ ಸ್ಕಿಲ್ ಮೇಲೆಗಳೇ ನೌಕರಿ ಸಿಗುತ್ತೆ ಸರ್ ಇವಾಗ. ಹೌದು ಹೌದು. ವಾಟ್ ಈಸ್ ಯುವರ್ ಸ್ಕಿಲ್? ನಮ್ಮ ಸ್ಕಿಲ್ಗೆ ಒಂದು ಅವಕಾಶನಾರು ಕೊಡ್ಬೇಕಲ್ಲ ಸರ್. ತಮ್ಮ ಸ್ಕಿಲ್ ಏನು ಸರ್? ಸರ್ ಈಗ ನಾನೊಬ್ಬ ಈಗ ಜಾನಪದ ಹಾಡುಗಾರ ಸರ್. ನಾನೀಗ ಓಕೆ, ಹೌದಾ, ನಾನೊಬ್ಬ ಜಾನಪದ ಹಾಡುಗಾರ. ನಾನು ಜಾನಪದ ಏನು ಸಬ್ಜೆಕ್ಟ್ ಅನ್ನ ಓದ್ತೀನಿ ಅಂತಂದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ಏನ್ ಸರ್, ಕೆಲವು ಬೇರೆ ಬೆರಳಿಕೆ ಯೂನಿವರ್ಸಿಟಿಯಲ್ಲಿ ಜಾನಪದ ಸಬ್ಜೆಕ್ಟ್ ಇದೆ.
ಜಾನಪದ ಹಾಡುಗಾರಿಕೆ ಅನ್ನುವುದು ತಮ್ಮ ಸ್ಕಿಲ್, ಅದಕ್ಕೆ ತಕ್ಕನಾದ ನೌಕರಿ ಬೇಕು ಅಂತೀರಿ. ಹೌದು ಸರ್. ಮತ್ತೆ SDA/FD ಎಕ್ಸಾಮಿಗೂ ಜಾನಪದ ಹಾಡುಗಾರಿಕೆಗೂ ಹೆಂಗ್ ಸಂಬಂಧ ಸರ್? SDA/FD ಅಂತಂದ್ರೆ ಅದರಲ್ಲೂ ಕೂಡ ನಮ್ಮ ಜಾನಪದದ್ದು ಕ್ವಶನ್ಗಳು ಬರ್ತಾವೆ ಸರ್. ಅಲ್ರಿ, ಆ ನೌಕರಿಗೂ ಜಾನಪದ ಹಾಡುಗಾರಿಕೆಗೂ ಏನ್ ಸಂಬಂಧ? ಬರೆದ್ರೆ ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ಒಂದ್ ನಿಮಿಷ, ಜಾನಪದ ಗಾರ್ಡಿಗೆ ಯಾರು ಅಂತ ಅಂದ್ರೆ ಒಂದೇ ನಿಮಿಷ ರೀ ನಾಗರಾಜ್ ಅವ್ರು, ಒಂದೇ ನಿಮಿಷ ರೀ ನಾಗರಾಜ್ ಅವ್ರು. ಪ್ರಶಾಂತ್, ನಾನು ಅಜಿತ್ ನೋಡಿ, 2023ರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 1 ವರ್ಷ, ಅಂದರೆ ನಾನು ಬರೀ ಕಾಂಪಿಟೇಟಿವ್ ಪೊಲಿಟಿಕ್ಸನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದರೆ 1 ವರ್ಷದಲ್ಲಿ ನಾವು ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಥವಾ ಉದ್ಯೋಗ ಕೊಡ್ತೀವಿ, ಸರ್ಕಾರಿ ನೌಕರಿ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ ಮೇಲೆ ಸರ್ಕಾರ ಇದನ್ನು ಯಾಕೆ ಕೊಡಲಿಕ್ಕಾಗ್ತಾ ಇಲ್ಲ, ಮತ್ತು ಅಂದರೆ ನಿಜಕ್ಕೂ ಏನಾದರೂ ಸಮಸ್ಯೆ ಇದೆನಾ, ದುಡ್ಡಿಲ್ವಾ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸ್ಬೋದು. ಯಾಕಂದರೆ ಈ ಹುಡುಗರು ಸರ್ಕಾರಿ ನೌಕರಿನೇ ಬೇಕು ಅಂತ ಕಾದು ಕುಳಿತಿರ್ತಕ್ಕಂಥ ಒಂದು ಯುವ ಸಮುದಾಯ ಇದು. ಹೀಗಾಗಿ ನೀವು ಪ್ರಣಾಳಿಕೆಯಲ್ಲಿ ಹೇಳಿ 5 ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿದ್ರೆ ಕೊಟ್ರಿ, ಇದನ್ನೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಂಬರ್ 1. ನಂಬರ್ 2, ನನಗನ್ಸುತ್ತೆ ಅಜಿತ್, ಅಂದರೆ ನೋಡಿ, ಹಿಂದೆ ಈ ರೀತಿಯ ಯುವ ಸಮುದಾಯ ಬೀದಿಗಿಳಿದಾಗ ರಾಜ್ಯಕ್ಕೆ ಅಂದರೆ ರಾಜನೇ ಹಾಡು ಹೋಗ್ಬಿಟ್ಟಿದೆ. ಹೌದು. ಈಗ ತುರ್ತು ಪರಿಸ್ಥಿತಿಯ ಹೋರಾಟ ಶುರುವಾಗಿದ್ದ ಹೆಂಗೆ ಗುಜರಾತ್ನಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಮೆಸ್ ಬಿಲ್ ಜಾಸ್ತಿ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಆಯಿತು. ಆ ಹೋರಾಟ ಒಂದು ವಿಪರೀತ ಸ್ವರೂಪವನ್ನು ಪಡೆದುಕೊಂತು. ಧಾರವಾಡದ ಹೋರಾಟದ ಬಗ್ಗೆ ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ಕಿಚ್ಚೇನಿದೆ ಅದರ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಆತಂಕ ನಿಶ್ಚಿತವಾಗಿ ರಾಜಕೀಯ ವಲಯದಲ್ಲೂ ಕೂಡ ಇದೆ. ಯಾಕೆಂದರೆ ಬಂದಿರತಕ್ಕಂಥವ್ರು ಹುಡುಗರು. ಬಟ್ ಮೂರನೇದು ನನಗನ್ಸುತ್ತೆ ಅಜಿತ್, ಯಾವುದೇ ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಮಾಡೋದೇ ಇದ್ದರೆ, ಈಗ ಅವ್ರು ಹೇಳಿದ್ರಲ್ಲ, ನಾನು PSI ಆದರೂ ಆಗ್ತೀನಿ ಅಥವಾ ಕಾನ್ಸ್ಟೇಬಲ್ ಆಗ್ತೀನಿ, ಪಾಪ ಆ ಹುಡುಗನ ಬಗ್ಗೆ ಆ ಹುಡುಗ ತನ್ನ ಒಂದು ಕನಸನ್ನು ಕನಸನ್ನು ಹೇಳ್ಕೊಳ್ತಿದ್ದಾನೆ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಮಾಡಿದರೆ ಮಾತ್ರ ಸರ್ಕಾರ ಮಾಡಬೇಕು. ಹೌದು. ಅಂದರೆ PSI ಸ್ಕ್ಯಾಮನ್ನು ನೋಡಿದ ನಂತರ ಇವತ್ತೇನು ಸರ್ಕಾರಿ ವ್ಯವಸ್ಥೆ ನಡೆದಿದೆ ನಾನು ಹೇಳ್ತೀನಿ. UPSCಯಲ್ಲಿ ನಡೆಯಲ್ಲ. KPSCಯಲ್ಲಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ನಡೆದಾಗ ಏನೆಲ್ಲ ನಡೀತು ಅಂದರೆ, ನಾನು ಹೇಳೋದು KS ಲೆವೆಲ್ನ ಅಧಿಕಾರಿಗಳು ಅಲ್ವಾ, ಅಲ್ಲಿಂದ ಕೆಳಗಡೆವರೆಗೆ ನಿಮ್ಮ ಕಾನ್ಸ್ಟೇಬಲ್ವರೆಗೆ ಏನೆಲ್ಲ ನಡೆದಿರ್ಬೋದು. ನಾನು ಮೊನ್ನೆ ಇಲ್ಲಿ ಆಫೀಸಲ್ಲಿ ಯಾರಿಗೋ ಲಿಫ್ಟ್ಗೆ ಹೋಗ್ತಿದ್ದಾಗ ನಮ್ದು ಯಾರೋ ಒಬ್ಬನು ಎಂಪ್ಲಾಯ್ ಹೇಳಿದ್ದಾರೆ, ಒಂದು ಜಾಬ್ ಬಂದಿದೆ ಸರ್, 25 ಲಕ್ಷ ಕೇಳ್ತಿದ್ದಾರೆ ಅಂತ. ಈ ರೀತಿಯ ವ್ಯವಸ್ಥೆಯನ್ನು ತೆಗೆದುಕೊಂಡು ನೀವು ಸರ್ಕಾರಿ ಹುದ್ದೆಯನ್ನು ತುಂಬೋದಾದರೆ ದಯವಿಟ್ಟು ತುಂಬಬೇಡಿ, ಒಂದಿಷ್ಟು ಪ್ರೈವೇಟೈಸ್ ಮಾಡಿ. ನಾನಂದರೆ ಐ ಹ್ಯಾವ್ ಫುಲ್ ಸಿಂಪತಿ. ಯಾರಿಗೆ ಉದ್ಯೋಗ ಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ, ಉದ್ಯೋಗ ಬೇಕು ಅನ್ನೋದು ನಿಜ. ಬಟ್ ಅದು ಕೇವಲ ಭ್ರಷ್ಟಾಚಾರದ ಕೂಪವಾಗಿ, ಮೊನ್ನೆ ಆ PSI ಲೋಕಾಯುಕ್ತರು ರೆಡ್ ಹ್ಯಾಂಡಾಗಿ ಹಿಡಿದಾಗ ಆ ಕೂಗ್ತಾ ಇರೋದು ರೀತಿ ನೋಡಿದಾಗ PSI ನೇಮಕಾತಿ ಮಾಡಬೇಕು, ಇನ್ಸ್ಪೆಕ್ಟರ್ ಅಲ್ವಾ. ನೀವು ಆ ರೀತಿ ನೇಮಕಾತಿ ಮಾಡೋದಿದ್ರೆ ದಯವಿಟ್ಟು ಮಾಡಬೇಡಿ. ಎಲ್ಲ ರಾಜ್ಯಗಳಲ್ಲೂ ನೇಮಕಾತಿ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಹರಿಯಾಣದಲ್ಲಿ ಮುಖ್ಯಮಂತ್ರಿನೇ ಒಳಗಡೆ ಹೋದರು. ಹಾಗಾಗಿ ನನಗನ್ಸುತ್ತೆ ಅಜಿತ್, ಇದನ್ನು 2-3 ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ನಿಜಕ್ಕೂ ಎಲ್ಲ ಅವಶ್ಯಕತೆ ಇದೆ. ಸರ್ಕಾರಿ 2,80,000 ಇದೆ. ಟೀಚರ್ಸ್ ಬೇಕು, ಟೀಚರ್ಸ್ ಬೇಕು, ಆರೋಗ್ಯ ಇಲಾಖೆ ಬೇಕು, ಪೊಲೀಸ್ ಬೇಕು. 250 ಜನರಿಗೆ ಒಬ್ಬ ಪೊಲೀಸ್ ಅಂತೀವಿ, ಎಷ್ಟು ಜನ ಇದ್ದಾರೆ? ಹೌದು. ಇವೆಲ್ಲ ನಿಶ್ಚಿತವಾಗಿ ಬೇಕು. ಆದರೆ ಆ ಬೇಕು ಅಂತಕ್ಕಂಥ ಹುದ್ದೆಗಳನ್ನು ಕೂಡ ತುಂಬಿಕೊಳ್ಳುವಾಗ ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆಯನ್ನು ತರುವ ಅವಶ್ಯಕತೆ ಇದೆ. ಇಲ್ಲಾಂದರೆ ಏನು ಗೊತ್ತಾ, ಇದು ಹಿಂದೆ ಆಗ್ತಿತ್ತು ನೋಡಿ, ಯಾವುದೋ ಒಂದು ಸೀಟಿಗೆ 25 ಕೋಟಿ ಕೊಡೋನು ಅವ್ನು ಹೊರಗಡೆ ಬಂದಮೇಲೆ ಅದನ್ನು ತಗೊಳ್ಳಿಕ್ಕೆ ಹೆಂಗೆ ಅನ್ನೋದು. ಸರ್ಕಾರಿ ನೌಕರಿ ಕೂಡ ಇವತ್ತು ಹಾಗೆ ಆಗಿದೆ. ಅನ್ಫಾರ್ಚುನೇಟ್ಲಿ ನಾನು ಪೊಲೀಸ್ ಇಲಾಖೆಯನ್ನು ಹತ್ತಿರದಿಂದ ನೋಡಿಲ್ಲ. ಪ್ರತಿಯೊಂದು ಸ್ಟೇಷನ್ಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೂ ಇವ್ರದ್ದು ಸರ್ಕಾರ ಇರಲಿ ಅವ್ರದ್ದೇ ಸರ್ಕಾರ ಇರಲಿ 25 ಲಕ್ಷ. ಅಂದರೆ ಆ ವಿಷಯ ಸರ್ಕಲ್ ತುಂಬಿಕೊಳ್ಳಿಕ್ಕೆ ಮಾತ್ರ ಉದ್ಯೋಗದ ನೇಮಕಾತಿಗಳು ನಡೀತಾ ಇದೆ. ಮತ್ತು ಆ ಸರ್ಕಲ್ ಒಳಗೆ ಬೀಳಬೇಕು ಅಂತ ಇವರು 16 ವರ್ಷಗಳಿಂದ ಪ್ರಿಪರೇಷನ್ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.